ಹಲೋ ಲರ್ನರ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಹೇಗೆ ಬದಲಾಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ಈಗ ಇಂಡಸ್ಟ್ರಿ 4.0 ರೆವಲ್ಯೂಷನ್ ಆಗ್ತಾ ಇದೆ. ಈ ಇಂಡಸ್ಟ್ರಿ 4.0 ರೆವಲ್ಯೂಷನು ಹೊಸ ಟೆಕ್ನಾಲಜೀಸು, ಹೊಸ ಮಿಷಿನ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ತರ್ತಾ ಇದೆ. ಸೊ ಮಿಷಿನ್ಸ್ನ ಪಾಪ್ಯುಲೇಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ದಿನೇ ಬೆಳೀತಾ ಹೋಗ್ತಾ ಇದೆ. ಸೊ ಒನ್ಸ್ ಮಿಷಿನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ರೆ ಅಲ್ಲಿ ಇಂಡಸ್ಟ್ರಿಯಲ್ ಆಟೋಮೇಷನ್ ಟೆಕ್ನಿಷಿಯನ್ಸ್ನ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಆಟೋಮೇಷನ್ ಯುಗದಲ್ಲಿ ನಮಗೆ PLC ಅನ್ನೋದು ಒಂದು ಎಷ್ಟೊಂದು ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾ ಇದೆ ಅಂತ ನಾವು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ. ಸೊ PLC ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಕಿಲ್ಲು ಪ್ರತಿಯೊಬ್ಬ ಆಟೋಮೇಷನ್ ಟೆಕ್ನಿಷಿಯನ್ಗೆ ಬೇಕಾಗಿರೋವಂಥದ್ದು ಈ ಯುಗದಲ್ಲಿ ಅವರು ಸಸ್ಟೈನ್ ಆಗಬೇಕು ಅಂದರೆ. ಸೊ ಅಂಥ ಒಂದು ಸ್ಕಿಲ್ ಸೆಟ್ನ ನಾವು ಬೆಳೆಸ್ಕೊಬೇಕು. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ PLC ಪ್ರೋಗ್ರಾಮಿಂಗ್ ನನಗೂ ಗೊತ್ತು ಸರ್, ಅದು ಇಂಪಾರ್ಟೆಂಟ್ ಅಂತ. ಬಟ್ ಅದನ್ನ ಹೇಗೆ ಕಲ್ತ್ಕೊಳೋದು, ಆ ಸ್ಕಿಲ್ ಸೆಟ್ನ ಹೇಗೆ ನಾವು ಕಲ್ತ್ಕೊಳೋದು ಅನ್ನೋದನ್ನ ತುಂಬ ನಮ್ಮ ಫಾಲೋವರ್ಸು ನಮಗೆ ಕಮೆಂಟ್ ಮಾಡ್ತಾ ಇದ್ರು. ಸೊ ನಿಮಗೋಸ್ಕರ ನಾವು ಒಂದು ಹೊಸ ವಿಡಿಯೋ ಟ್ಯೂಟೋರಿಯಲ್ನ ತರ್ತಾ ಇದ್ದೀವಿ. ಸೊ ಈ ವಿಡಿಯೋ ಟ್ಯೂಟೋರಿಯಲ್ನ ನೀವು ಕೊನೆ ತನಕ ನೋಡಿದ್ದೆ ಆದಲ್ಲಿ ನೀವು PLC ಪ್ರೋಗ್ರಾಮಿಂಗ್ ಸ್ಕಿಲ್ ಸೆಟ್ನ ಗಳಿಸ್ಕೊತೀರಾ. ನೀವೇ ಓನಾಗಿ PLC ಪ್ರೋಗ್ರಾಮಿಂಗ್ನ ಮಾಡೋವಂಥ ಸ್ಕಿಲ್ ಸೆಟ್ನ ಗಳಿಸ್ಕೊತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ಈ ವಿಡಿಯೋ ಟ್ಯೂಟೋರಿಯಲ್ ಫಸ್ಟ್ ನಿಮಗೆ ರೀಚ್ ಆಗಲಿ, ನೀವು ಬೇಗ ಸ್ಕಿಲ್ ಅಪ್ ಆಗಲಿ ಅನ್ನೋದು ನಮ್ಮ ಭಾವನೆ. ಸೊ ವೆಲ್ಕಮ್ ಟು DevelUp Technical. ನಾನು ನಿಮ್ಮ ವರುಣ್. ಈ ಒಂದು ವಿಡಿಯೋ ಸೀರೀಸ್ಗೆ ನಾವು ಯೂಸ್ ಮಾಡ್ತಿರೋ ಸೆಟಪ್ ಬಂದು ಇದು. ಸೊ ವಿ ಹ್ಯಾವ್ ಸಮ್ MPS ಸ್ಟೇಷನ್ ಅಂದರೆ ಮಾಡ್ಯುಲರ್ ಪ್ರೊಡಕ್ಷನ್ ಸಿಸ್ಟಮ್. ಆ್ಯಕ್ಚುಲಿ ಇಂಡಸ್ಟ್ರಿಗಳ ಶಾಪ್ ಫ್ಲೋರಲ್ಲಿ ಹೇಗೆ ಮಿಷಿನರೀಸ್ ಇರ್ತಾವಲ್ಲ, ಹಾಗೆ ಒಂದು ಮಾಡ್ಯುಲರ್ ವರ್ಷನ್ ಆಫ್ ಇದು. ಇಲ್ಲೊಂದು ಪಿಕ್ ಅಂಡ್ ಪ್ಲೇಸ್ ರೋಬೋಟಿಕ್ ಆರ್ಮ್ ಇದೆ, ಒಂದು ಪಾರ್ಟ್ ಇದೆ, ಒಂದು ಡ್ರಿಲ್ಲಿಂಗ್ ಮಿಷಿನ್ ಇದೆ, ಹಾಗೆ ಒಂದು ಲಿಫ್ಟ್ ಇದೆ. ಇವನ್ನೆಲ್ಲ ನಾವು ನಮ್ಮ ವಿಡಿಯೋ ಸೀರೀಸಲ್ಲಿ ಕಲಿತಾ ನಮ್ಮ ಕ್ಲಾಸಸ್ಸಲ್ಲಿ, ಮುಂದಿನ ಕ್ಲಾಸಸ್ಸಲ್ಲಿ ನೋಡ್ಕೊಳ್ಳೋಣ ಹಾಗೂ ಕಲಿಯೋಣ. ಸೊ ಈ ಒಂದು ವಿಡಿಯೋ ಸೀರೀಸ್ಗೆ ನಾವು ಚೂಸ್ ಮಾಡ್ತಾ ಇರೋಂಥ PLC ಬಂದು ಸಿಮೆನ್ಸ್ PLC. ಸಿನ್ಸ್ ಸಿಮೆನ್ಸ್ ಇಸ್ ಎ ಲೀಡರ್ ಇನ್ ಆಟೋಮೇಷನ್, ಸೊ ವಿ ಆರ್ ನಾವು ಅದನ್ನ ಆ PLCನ ನಾವು ಪ್ರೋಗ್ರಾಮಿಂಗ್ ಮಾಡೋದನ್ನ ಈ ವಿಡಿಯೋ ಸೀರೀಸಲ್ಲಿ ಕಲಿಯೋಣ. ಸೊ ಮೋರ್ ಆರ್ ಒಂದು PLC ಪ್ರೋಗ್ರಾಮಿಂಗ್ ನೀವು 100% ಕಲ್ತ್ರೆ ನಿಮಗೆ ಇನ್ನೊಂದು PLC ಕಲಿಯೋದಕ್ಕೆ ಬಹಳ ಟೈಮ್ ಹಿಡಿಯೋದಿಲ್ಲ. ಜಸ್ಟ್ ಒಂದು ಆಪರೇಷನಲ್ ಅಥವಾ ಯೂಸರ್ ಇಂಟರ್ಫೇಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈಗ ನೀವು ಹೇಗೆ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿ ಸಡನ್ನಾಗಿ ಐಫೋನ್ ಮೊಬೈಲ್ ಯೂಸ್ ಮಾಡಿದ್ರೆ ನಿಮಗೆ ವ್ಯತ್ಯಾಸ ಬೀಳುತ್ತಲ್ಲ, ಆ ಥರ ವ್ಯತ್ಯಾಸ ಫೀಲ್ ಆಗುತ್ತೆ. 1-2 ವಾರದಲ್ಲಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊತೀರಾ. ಸೊ ನಾವು ಯೂಸ್ ಮಾಡ್ತಿರೋಂಥ PLC ಬಂದು S7200 ಸಿಮೆನ್ಸ್ PLC. ಸೊ ಇದರಲ್ಲಿ CPU ಬಂದು CPU 1214C DC. ಸೊ ಇದೊಂದು ಇನ್ಬಿಲ್ಟ್ PLC. ಸೊ ಈ PLCಯಲ್ಲಿ ನಮಗೆ ಆಲ್ರೆಡಿ 14 ಇನ್ಪುಟ್ ಸಿಗ್ತಾ ಇದೆ ಹಾಗೂ 10 ಔಟ್ಪುಟ್ ಸಿಗ್ತಾ ಇದೆ. ಸೊ ಸಿನ್ಸ್ 14 ಇನ್ಪುಟ್ಸ್ 10 ಔಟ್ಪುಟ್ಸ್ ಇರೋದ್ರಿಂದ ತುಂಬ ಚಿಕ್ಕದಾಯಿತು. ನಮ್ಮ MPS ಸ್ಟೇಷನಲ್ಲಿ ತುಂಬ ಇನ್ಪುಟ್ಸ್ ಹಾಗೂ ಔಟ್ಪುಟ್ಸ್ ಇರೋದ್ರಿಂದ ನಮಗೊಂದು ಆ್ಯಡ್ ಆನ್ ಕಾರ್ಡ್ನ ಅವಶ್ಯಕತೆ ಇದೆ. ಸೊ ಇಲ್ಲಿ ನಾವು SM1223 DC ಅನ್ನೋ ಒಂದು ಆ್ಯಡ್ ಆನ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ನಮಗೆ ಎಕ್ಸ್ಟ್ರಾ ಇನ್ಪುಟ್ಸ್ ಹಾಗೂ ಎಕ್ಸ್ಟ್ರಾ ಔಟ್ಪುಟ್ ಸಿಗ್ತದೆ ನಮ್ಮ PLC ಪ್ರೋಗ್ರಾಮ್ ಮಾಡೋಕ್ಕೆ. ಸೊ ಇದು ನಮ್ಮ ಸೆಟಪ್ಪು. ಸೊ ಈ ಸೆಟಪ್ನ ಯೂಸ್ ಮಾಡಿಕೊಂಡು ನಾವು PLC ಪ್ರೋಗ್ರಾಮಿಂಗ್ನ ಕಲಿಯೋಣ, ಬನ್ನಿ. ಸೊ ಇವಾಗ ನಾವು ಹಾರ್ಡ್ವೇರಲ್ಲಿ ಯಾವೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ವಿ ಅಂತ ನೋಡ್ಕೊಂಡ್ವಿ, PLC ಯಾವುದು ಅಂತ ನೋಡ್ಕೊಂಡ್ವಿ, ಆ್ಯಡ್ ಆನ್ ಕಾರ್ಡ್ ಯಾವ್ದು ಯೂಸ್ ಮಾಡಿದ್ವಿ ಅಂತ ನೋಡ್ಕೊಂಡ್ವಿ. ಈ ಹಾರ್ಡ್ವೇರ್ ಸೆಟಪ್ನ ಸಿಮಿಲರ್ ಟು ಸೇಮ್ ನಾವು ಸಾಫ್ಟ್ವೇರಲ್ಲಿ ಸೆಟಪ್ ಮಾಡಬೇಕು. ಬಿಕಾಸ್ ನಮ್ಮ ಸಾಫ್ಟ್ವೇರ್ ಗೊತ್ತಾಗಬೇಕಲ್ವಾ, ಯಾವ ಡಿವೈಸ್ಗೆ ನಾನು ಪ್ರೋಗ್ರಾಮ್ನ ಬರೀತಾ ಇದ್ದೀನಿ ಅಂತ. ಸೊ ದಟ್ ಆ ಡಿವೈಸ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ ನಮ್ಮ ಸಾಫ್ಟ್ವೇರ್ ಅದನ್ನು ಕನ್ವರ್ಟ್ ಮಾಡಿ ರೈಟ್ ಮಾಡುತ್ತೆ. ಸೊ ನಾವು ಸಿಮೆನ್ಸ್ PLC ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಸಾಫ್ಟ್ವೇರ್ ಬಳಸುವಂಥದ್ದು ಬಂದು TIA ಪೋರ್ಟಲ್. ಸೊ ಟೋಟಲಿ ಇಂಟಿಗ್ರೇಟೆಡ್ ಆಟೋಮೇಷನ್ ಪೋರ್ಟಲ್. ಸೊ ಇದು ಯಾಕಪ್ಪ ಅಂದರೆ ಈಚ್ PLC ಮ್ಯಾನುಫ್ಯಾಕ್ಚರರ್ಸು ಅವ್ರದ್ದೇ ಆದಂಥ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ. ಲೈಕ್ ಮಿತ್ಸುಬಿಷಿ ಅವರು GX ವರ್ಕ್ಸ್ ಯೂಸ್ ಮಾಡ್ತಾರೆ, ಓಮ್ರನ್ ಅವರು CX ಪ್ರೋಗ್ರಾಮರ್ ಯೂಸ್ ಮಾಡ್ತಾರೆ. ಹಾಗೆ ನಿಮಗೆ ಯಾವಾಗ ಸ್ಯಾಮ್ಸಂಗ್ ಟಿವಿನ ಸ್ಯಾಮ್ಸಂಗ್ ರಿಮೋಟಿಂದನೇ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗೋದು, ಹಾಗೆ LG ಟಿವಿನ LG ರಿಮೋಟಿಂದ ತಾನೇ ಕಂಟ್ರೋಲ್ ಮಾಡೋಕ್ಕಾಗೋದು. ಹಾಗೆ ಇದು ಕೂಡ ಹೌದು. ಬಟ್ ಸಾಫ್ಟ್ವೇರ್ ಟು ಸಾಫ್ಟ್ವೇರ್ ಅಂತ ಮಚ್ಚ ಡಿಫ್ರೆನ್ಸ್ ಇರೋದಿಲ್ಲ, ಸೇಮ್ ಇರುತ್ತೆ. ಯೂಸರ್ ಇಂಟರ್ಫೇಸ್ ಅಷ್ಟೇ ಚೇಂಜ್ ಇರುತ್ತೆ. ಸೊ ಇವಾಗ ನಾವು TIA ಪೋರ್ಟಲ್ ವರ್ಷನ್ 17ನಲ್ಲಿ ಹೇಗೆ ಸಿಮೆನ್ಸ್ PLCನ ಸೆಟಪ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ TIA ಪೋರ್ಟಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಇದನ್ನು ಟೋಟಲಿ ಇಂಟಿಗ್ರೇಟೆಡ್ ಆಟೋಮೇಷನ್ ಪೋರ್ಟಲ್ ಅಂತ ಏನು ಕರೀತಾರೆ ಅಂದರೆ, ಬಿಕಾಸ್ ಇದು ನಿಮಗೆ ಮಿತ್ಸುಬಿಷಿ ಅವರು PLCಗೆ ಸಪ್ರೇಟ್ ಸಾಫ್ಟ್ವೇರು ಆ್ಯಂಡ್ HMIಗೆ ಸಪ್ರೇಟ್ ಸಾಫ್ಟ್ವೇರ್ ಇದೆ. ಅದೇ ರೀತಿ ಓಮ್ರಾನಲ್ಲೂ ಕೂಡ ಹಾಗೆ ಇದೆ. ಬೇರೆ ಸಿಮೆನ್ಸ್ ಅವರು ನಿಮ್ಮ PLC ಆಗಲಿ HMI ಆಗಲಿ ಎಲ್ಲದನ್ನೂ ಕೂಡ ಒಂದೇ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನೀವು ಪ್ರೋಗ್ರಾಮ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಟೋಟಲಿ ಇಂಟಿಗ್ರೇಟೆಡ್ ಆಟೋಮೇಷನ್ ಪೋರ್ಟಲ್ ಅಂತ ಕರೀತಾರೆ. ಸೊ ಒಂದೇ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನೀವು PLCನೂ ಪ್ರೋಗ್ರಾಮ್ ಮಾಡ್ಬೋದು, HMIನೂ ಪ್ರೋಗ್ರಾಮ್ ಮಾಡ್ಬೋದು. ಸೊ ನೀವು ಸಾಫ್ಟ್ವೇರ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಓಪನ್. ಸೊ ನಾವು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀರಂತ ನಾವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸೊ ಪ್ರಾಜೆಕ್ಟ್ ಹೆಸರು ಕೊಡಬೇಕು. ಸೊ ನಾನಿಲ್ಲಿ PLC ಟ್ಯುಟೋರಿಯಲ್ 1 ಅನ್ನೋ ಹೆಸರನ್ನ ಕೊಡ್ತೀನಿ. ಸೊ ಹೆಸರು ಕೊಟ್ಟೆ, ಕ್ರಿಯೇಟ್. ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಪಾತ್ ಜನರೇಟ್ ಮಾಡ್ಬೋದು, ಕ್ರಿಯೇಟ್ ಕೊಡ್ಬೋದು. ಸೊ ಕ್ರಿಯೇಟ್ ಕೊಟ್ಟರೆ ಈ ಹೆಸರಲ್ಲಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದ ತಕ್ಷಣ ಫಸ್ಟ್ ಓಪನ್ ಆಗೋ ಸ್ಕ್ರೀನು ಇದು. ಸೊ ಇಲ್ಲಿ ನಿಮಗೆ ಸ್ಟಾರ್ಟ್ ನೋಡಿದ ತಕ್ಷಣ ಒಂದಷ್ಟು ಸ್ಟೆಪ್ಸ್ ಬೈ ಸ್ಟೆಪ್ಸ್ ಇದೆ.
ಸೊ ಸಿನ್ಸ್ ನಾವು ಹೊಸದಾಗಿ ಪ್ರಾಜೆಕ್ಟ್ನ ಮಾಡ್ತಿರೋದ್ರಿಂದ ನಾವು ಫಸ್ಟ್ ಕಾನ್ಫಿಗರ್ ಮಾಡಬೇಕು ಡಿವೈಸ್ನ, ಅದರ ನಂತರ ನಾವು PLCನ ಪ್ರೋಗ್ರಾಮ್ ಮಾಡೋಕ್ಕೆ ಸಾಧ್ಯ. ಸೊ ಫಸ್ಟ್ ಸ್ಟೆಪ್ ಇಸ್ ಕಾನ್ಫಿಗರ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕಾನ್ಫಿಗರ್ ಹೆಂಗೆ ಮಾಡೋದು ಅಂತ ತಿಳ್ಕೊತೀವಿ. ಒಂದು ವೇಳೆ ನೀವು ಕಾನ್ಫಿಗರ್ ಎಲ್ಲ ಮಾಡಿಬಿಟ್ಟು ಹೊಸ ಪ್ರೋಗ್ರಾಮ್ ಮತ್ತೆ ಆ ಪ್ರೋಗ್ರಾಮ್ನ ಮತ್ತೆ ರೀಓಪನ್ ಮಾಡ್ತಿದ್ರೆ ನೀವು ಇವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ಓಪನ್ ಪ್ರಾಜೆಕ್ಟ್ನ ಹೊಡೆಯೋದು. ಸೊ ಸಿನ್ಸ್ ನಾವು ಹೊಸದಾಗಿ ಮಾಡ್ತಿರೋದ್ರಿಂದ ನಾವು ಕಾನ್ಫಿಗರ್ ಡಿವೈಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾವು ಕಾನ್ಫಿಗರ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಶೋ ಆಲ್ ಡಿವೈಸಲ್ಲಿ ನಿಮಗೆ ಖಾಲಿ ತೋರಿಸ್ತಾ ಇದೆ. ಸಿನ್ಸ್ ನಾವು ಯಾವುದೋ ಡಿವೈಸ್ ಇನ್ನೂ ಕಾನ್ಫಿಗರ್ ಮಾಡಿದಿರೋದ್ರಿಂದ ಇದು ಖಾಲಿ ಇದೆ. ಸೊ ಇಲ್ಲಿ ಆ್ಯಡ್ ನ್ಯೂ ಡಿವೈಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ನೀವು ಕಂಟ್ರೋಲರ್ನ ಕಾನ್ಫಿಗರ್ ಮಾಡಬೇಕಾ, HMIನ ಕಾನ್ಫಿಗರ್ ಮಾಡಬೇಕಾ, ಅಥವಾ PC ಸಿಸ್ಟಮ್ನ ಕಾನ್ಫಿಗರ್ ಮಾಡಬೇಕಂತ. ಸೊ ನಾವು PLCನ ಕಾನ್ಫಿಗರ್ ಮಾಡ್ತಾ ಇದ್ದೀವಿ. ಸೊ ಕಂಟ್ರೋಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟ್ರೋಲರಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ PLCs. ಸೊ ನಮ್ಮ PLC ಬಂದು S7200 ನಾವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀವಿ. ಸೊ ಆ PLC ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ CPU ನೀವು ಅಗೈನ್ CPU ಅಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ CPU ಇದೆ. ನಾವು ಆಲ್ರೆಡಿ ನಾವು ವೀಡಿಯೋದಲ್ಲೂ ನೋಡಿದ್ದೀವಿ. ನಾವು ಯೂಸ್ ಮಾಡ್ತಿರೋ CPU ಬಂದು 1214C DC. ಸೊ ಆ PLC ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಗೈನ್ ದೆರ್ ಇಸ್ ಅ ಸೀರೀಸ್ ಅಗೈನ್. ಸೊ ನಾವು ಯೂಸ್ ಮಾಡ್ತಿರೋ ಸೀರೀಸ್ ಬಂದಿದ್ದು. ಸೊ ಆ ಸೀರೀಸ್ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ CPU ಇಟ್ಕೊಂಡು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ಈ ಸಾಫ್ಟ್ವೇರ್. ಸೊ ನಿಮ್ಮ ಪ್ರಾಜೆಕ್ಟಲ್ಲಿ ನೀವು ಯಾವ CPU ಯೂಸ್ ಮಾಡಿದ್ರೋ ಆ CPUನ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಅಗೈನ್ ನಾವು ಇಲ್ಲಿ ಯೂಸ್ ಮಾಡಿರೋದು ಬಂದು ಈ PLC. ಸೊ ಹಾಗಾಗಿ ನಾನು ಈ PLCನ ಚೂಸ್ ಮಾಡಿದ್ದೀನಿ. ಸೊ ಅದು ಚೂಸ್ ಮಾಡಿದ ತಕ್ಷಣ ನಿಮಗೆ ಒಂದು PLC ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಡಿಫಾಲ್ಟಾಗಿ. ಈ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಏನಪ್ಪ ಅಂದರೆ ನಿಮ್ಮ PCಯಿಂದ ನಿಮ್ಮ PLCಗೆ ಪ್ರೋಗ್ರಾಮ್ ಯಾರೆಲ್ಲ ಬರೀಬೋದು ಅಥವಾ ಯಾರು ಬೇಕಾದ್ರೂ ಬರೀಬೋದಾ ಅನ್ನೋದನ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕು ಅಥವಾ ಇಲ್ಲಿ ನಾವು ಸೆಟ್ ಮಾಡಬೇಕು. ಸೊ ಒಂದು ವೇಳೆ ನಿಮ್ಮದು ಇಂಪಾರ್ಟೆಂಟ್ ಪ್ರೋಗ್ರಾಮು ಯಾರಂದರೆ ಅವರು ಚೇಂಜ್ ಮಾಡಬಾರ್ದು ಅಂತಿದ್ರೆ ನೀವು ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಬೋದು. ಸೆಟಪ್ಗೆ ಹೋಗಿ ಪಾಸ್ವರ್ಡ್ನ ಇಟ್ಬಿಟ್ಟು ನೀವು ಅದನ್ನು ಲಾಕ್ ಮಾಡ್ಬೋದು. ಓನ್ಲಿ ಪಾಸ್ವರ್ಡ್ ಗೊತ್ತಿರೋರು ಮಾತ್ರ ಪ್ರೋಗ್ರಾಮ್ನ ಬರೆಯೋಕ್ಕೆ ಸಾಧ್ಯ. ಸಿನ್ಸ್ ನಾವಿದು ಫ್ರೀಯಾಗಿ ಟ್ಯುಟೋರಿಯಲ್ ಮಾಡ್ತಿರೋದ್ರಿಂದ ಇಲ್ಲಿ ಯಾವುದೇ ಥರ ಪ್ರೊಡಕ್ಷನ್ ಇಲ್ದಿರೋದ್ರಿಂದ ಯಾವುದೇ ಥರ ಸೆಕ್ಯೂರಿಟಿ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಈ ಬಾಕ್ಸ್ನ ಅನ್ಟೇಕ್ ಮಾಡ್ತೀನಿ. ಸೊ ಈ ಬಾಕ್ಸ್ನ ಅನ್ಟೇಕ್ ಮಾಡಿದ್ರೆ ಫ್ರೀಯಾಗಿ ಯಾರು ಬೇಕಾದ್ರೂ ಪ್ರೋಗ್ರಾಮ್ನ ರೈಟ್ ಮಾಡ್ಬೋದು, ರೀಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಕೊಡೋಣ. ಅಗೈನ್ ಸೆಕ್ಯೂರ್ ಕಮ್ಯುನಿಕೇಷನ್ ಮಾತ್ರ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಕೇಳ್ತಾ ಇದೆ. ನಾನು ಇದನ್ನ ಅನ್ಟೇಕ್ ಮಾಡಿದ್ರೆ ಥರ್ಡ್ ಪಾರ್ಟಿ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಲೆಟ್ಸ್ ಇಟ್ ಬಿ ಇನ್ ಸೆಕ್ಯೂರ್ ಕನೆಕ್ಷನ್. ಸೊ ಇದನ್ನು ನಮಗೇನು ತೊಂದರೆ ಕೊಡೋದಿಲ್ಲ. ಇಲ್ಲಿ ನೀವು 3ನೇ ಪಾರ್ಟಲ್ಲಿ ನಿಮಗೆ PLC ಆಕ್ಸೆಸ್ ಪ್ರೊಟೆಕ್ಷನ್, ಅಗೈನ್ ನಿಮ್ಮ ಕಾನ್ಫಿಡೆನ್ಷಿಯಲ್ ಡಾಟಾನ ಎಷ್ಟು ಆಕ್ಸೆಸ್ ಮಾಡ್ಬೋದು ಅಂತ. ಸೇಮ್ ನಾವು ಇಲ್ಲೂ ಕೂಡ ಫುಲ್ ಆಕ್ಸೆಸ್ ನೋ ಪ್ರೊಟೆಕ್ಷನ್ ಅಂತ ಕೊಡೋಣ. ಸಿನ್ಸ್ ನಮ್ಮದು ಯಾವುದೇ ಥರ ಇಂಪಾರ್ಟೆಂಟ್ ಡಿವೈಸ್ ಆಗದಿರೋದ್ರಿಂದ ನಾನು ಫುಲ್ ಆಕ್ಸೆಸ್ ನೋ ಪ್ರೊಟೆಕ್ಷನ್ ಕೊಡ್ತೀನಿ. ನೀವು ಕಂಪ್ನಿಗಳಲ್ಲಿ ನೋ ಆಕ್ಸೆಸ್ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡ್ಬೋದು, ಅಥವಾ HMIಯಿಂದ ಬರೀ ರೀಡ್ ಆಕ್ಸೆಸ್ಸು ಅಥವಾ ರೈಟ್ ಆಕ್ಸೆಸ್ಸು ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಫುಲ್ ಆಕ್ಸೆಸ್ ನೋ ಪ್ರೊಟೆಕ್ಷನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಇವು 3 ನೀವು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಫಿನಿಶ್ ಅಂತ ಕೊಡಿ. ಸೊ ಫಿನಿಶ್ ಅಂತ ಕೊಟ್ಟರೆ ನಿಮ್ಮ PLC ಅವೆಲ್ಲ ಸೆಟ್ಟಿಂಗ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಒಂದು PLC ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಸೊ ನಿಮಗೆ ಒಂದು ಪ್ರಾಜೆಕ್ಟ್ ವಿಂಡೋ ಓಪನ್ ಆಗುತ್ತೆ ಈ ರೀತಿ. ಸೊ ಇಲ್ಲಿ ನೀವು ಯಾವ PLC ಕಾನ್ಫಿಗರ್ ಮಾಡಿದ್ರೆ ಆ PLC ಇಲ್ಲಿ ಬಂದಿದೆ. ನೀವು ವಿಡಿಯೋದಲ್ಲಿ ನೋಡಿದ್ರೆ ನಮ್ಮ ಸಿಮಿಲರ್ ಟು PLC ಇಲ್ಲಿ ಜನರೇಟ್ ಆಗಿ ಬಂದಿದೆ. ಸೊ PLC ಯಾವುದು ಅಂತ ನೀವು ಕೂಡ ಇಲ್ಲಿ ನೋಡ್ಬೋದು. ಸೊ 1214C. ಸೊ ನನಗೆ ಇವಾಗ PLC ಜೊತೆಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ದೇರ್ ಇಸ್ ಸಮ್ ಹಾರ್ಡ್ ಆ್ಯಂಡ್ ಕಾರ್ಡ್, ಅಂದರೆ ಅಡಿಷ್ನಲ್ ಕಾರ್ಡ್ ಒಂದು ಆ್ಯಡ್ ಆಗಿತ್ತು. ಸೊ ಇಲ್ಲಿ ಅದನ್ನು ಹೇಗೆ ಕಾನ್ಫಿಗರ್ ಮಾಡೋದು? ಸೊ ಇಲ್ಲಿ ಸಮಥಿಂಗ್ ಕಾಲ್ಡ್ ಹಾರ್ಡ್ವೇರ್ ಕ್ಯಾಟಲಾಗ್ ಅಂತ ಇದೆ. ನೀವು ಹೋಟ್ಲಿಗೆ ಹೋದ್ರೆ ಮೆನ್ಯೂ ಕೇಳ್ತಿರಲ್ಲ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಆ ರೀತಿ ಇದು. ಸೊ ಈ ಹಾರ್ಡ್ವೇರ್ ಕ್ಯಾಟಲಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ಆ್ಯಡ್ ಮಾಡಬೇಕು ಅನ್ನೋದು ಫುಲ್ ಮೆನ್ಯೂ ಕಾರ್ಡ್ ಇಲ್ಲಿ ಬರುತ್ತೆ. ಹಾರ್ಡ್ವೇರಲ್ಲಿ ಯಾವೆಲ್ಲ ಡಿವೈಸಸ್ ಇರುತ್ತೆ ಅದರದಷ್ಟು ಮೆನ್ಯೂ ಕಾರ್ಡ್ ಇಲ್ಲಿ ಬರುತ್ತೆ. ಸೊ ಸಿನ್ಸ್ ನಾವಿಲ್ಲಿ ಆ್ಯಡ್ ಆನ್ ಕಾರ್ಡ್ ಡಿಜಿಟಲ್ ಇನ್ಪುಟು ಡಿಜಿಟಲ್ ಔಟ್ಪುಟ್ ಇರೋ ಕಾರ್ಡ್ ಇರೋದ್ರಿಂದ ನಾವು DI/DQ ಬರೀ ಡಿಜಿಟಲ್ ಇನ್ಪುಟ್ ಕಾರ್ಡ್ ಆಗಿದ್ರೆ DIಗೆ ಹೋಗ್ತಿದ್ವಿ. ಎರಡೂ ಇರೋದ್ರಿಂದ ಇನ್ಪುಟು ಇದೆ ಔಟ್ಪುಟು ಇದೆ. ಸೊ ಹಾಗಾಗಿ ನಾನು ಇದರಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಮ್ಮ ಹತ್ರ ಇರೋಂಥ ಡಿವೈಸ್ ಬಂದು 16 ಇನ್ಪುಟ್ ಇರೋವಂಥದ್ದು, 16 ಔಟ್ಪುಟ್ ಇರೋವಂಥದ್ದು. ಸೊ 16 DI 16 DQ ಇರೋವಂಥ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೇನ್ ಸೀರೀಸ್ ಕೇಳುತ್ತೆ. ನಾನು ಇವಾಗ ಯೂಸ್ ಮಾಡ್ತಾ ಇರೋದು IB1BL32 ಸೀರೀಸ್ನ ಯೂಸ್ ಮಾಡ್ತೀನಿ. ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಆನ್ ಕಾರ್ಡ್ ಬರುತ್ತೆ. ಸೊ ಇಲ್ಲಿ ನನ್ನ ಸೆಟಪ್ಪಲ್ಲಿ ಒಂದೇ ಆ್ಯಡ್ ಆನ್ ಕಾರ್ಡ್ ಇದೆ. ಸೊ ಹಾಗಾಗಿ ನಾನು ಒಂದೇ ಡಿವೈಸ್ನ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಸೆಟಪ್ಪಲ್ಲಿ 3-4 ಆ್ಯಡ್ ಆನ್ ಕಾರ್ಡ್ ಇದ್ದರೆ ನೀವು 3-4 ಡಿವೈಸಸ್ನ ಸೆಟಪ್ ಮಾಡ್ಬೋದು. ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನಿಮ್ಗೆ ಯಾವುದಾದ್ರು ಯೂಸ್ ಮಾಡಿದ್ರೋ ಅದನ್ನು ಕೊಟ್ಟರೆ ಅದು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ನೀವು ಆ್ಯಡ್ ಆನ್ ಕಾರ್ಡ್ನ ಆ್ಯಡ್ ಮಾಡಿದ್ಮೇಲೆ ನಮಗೆ ಈ ಹಾರ್ಡ್ವೇರ್ ಕ್ಯಾಟಲಾಗ್ ಅವಶ್ಯಕತೆ ಇಲ್ಲ. ಸೊ ಇದನ್ನು ಕ್ಲೋಸ್ ಮಾಡಿ. ಸೊ ಇವಾಗ ನಮ್ಮ ಹತ್ರ ಡಿವೈಸ್ PLC ಸೆಟಪ್ ಆಯಿತು, ಆ್ಯಡ್ ಆನ್ ಕಾರ್ಡ್ ಸೆಟಪ್ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ಸೆಟಪ್ ಮಾಡಬೇಕಾಗಿದೆ. ಸೊ ಅದೇನಪ್ಪ ಅಂದರೆ ಅದೇ ಡಿವೈಸ್ ಡಾಟಾ. ಇಲ್ಲಿ ನಿಮಗೆ ಸ್ಲೈಟಿಗೆ ಒಂದು ಸಣ್ಣ ಬಾರ್ ಕಾಣಿಸ್ತಾ ಇದೆಯಲ್ಲ ಡಿವೈಸ್ ಡಾಟಾ ಅಂತ. ಸೊ ಇಲ್ಲೊಂದು ಆರೋ ಮಾರ್ಕ್ ಇದೆ. ಸೊ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಡಿವೈಸ್ ಓವರ್ ವ್ಯೂ ಅಂತ ಓಪನ್ ಆಗುತ್ತೆ. ಸೊ ಈ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ನಮ್ಮ PLC ಬಂದು PLCಯಲ್ಲಿ ಡಿಫಾಲ್ಟಾಗಿ 14 ಇನ್ಪುಟ್ ಇದೆ, 10 ಔಟ್ಪುಟ್ ಇದೆ. ನಾನು ಆಲ್ರೆಡಿ ವಿಡಿಯೋದಲ್ಲೂ ತೋರಿಸಿದೆ. ನಮಗೆ 14 ಇನ್ಪುಟ್ ಇತ್ತು, 10 ಔಟ್ಪುಟ್ ಇತ್ತು. ಸೊ ಇದ್ರ ಅಡ್ರೆಸ್ ಯಾವುದು ಅದು ಗೊತ್ತಾಗಬೇಕಲ್ವ ನಮಗೆ. ಏನೋ 14 ಇನ್ಪುಟ್ ಇದೆ ಕರೆಕ್ಟು, ಅದು ಯಾವ ಅಡ್ರೆಸ್ಸು ಅಂತ ಗೊತ್ತಾಗಬೇಕಲ್ಲ. ಸೊ ಆ ಅಡ್ರೆಸ್ನ ನಾವು ಇಲ್ಲೇ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ಡಿಫಾಲ್ಟಾಗಿ ಡಿಫೈನ್ ಆಗಿದೆ. ಸೊ PLCಯಲ್ಲಿ ನಮ್ಗೆ ಆಲ್ರೆಡಿ ಇನ್ಬಿಲ್ಟಾಗಿ 14 ಇನ್ಪುಟು 10 ಔಟ್ಪುಟ್ ಇರೋದ್ರಿಂದ ಡಿಫಾಲ್ಟಾಗಿ ಅದು 01 ತೊಗೊಂಡಿದೆ.
ಸೊ ಇಲ್ಲಿ ಇನ್ಪುಟ್ ಅಡ್ರೆಸ್ಸು 01 ಆಗಿದೆ, ಔಟ್ಪುಟ್ ಅಡ್ರೆಸ್ಸು 01 ಆಗಿದೆ. ಸೊ ಇದು ಆಕ್ಟಲ್ ನಂಬರಿಂಗ್ ಸಿಸ್ಟಮ್ನ ಫಾಲೋ ಮಾಡುತ್ತೆ. 01 ಅಂದರೆ ಅರ್ಥ ನಿಮಗೆ ಇಲ್ಲಿ 16 ಬಿಟ್ಸು ಕಂಟ್ರೋಲ್ ಮಾಡ್ಬೋದು. 0.0 ಇಂದ 0.7, ಅಗೇನ್ 1.0 ಇಂದ 1.7. ಸೇಮ್ ನಿಮ್ಗೆ ಔಟ್ಪುಟ್ಟಲ್ಲೂ ಸೇಮ್ 16 ಬಿಟ್ಸ್ ಕನೆಕ್ಟ್ ಮಾಡ್ಬೋದು. ಸಿನ್ಸ್ ಹತ್ತೆ ಯೂಸ್ ಮಾಡಿರೋದ್ರಿಂದ ಅದು ಮಿಕ್ಕಿದ್ದೆಲ್ಲ ಅನ್ಯೂಸ್ಡ್ ಆಗಿರುತ್ತೆ. ಅದೇ ರೀತಿ ನಾವು ಆ್ಯಡ್ ಆನ್ ಕಾರ್ಡ್ನು ಕೂಡ ಇದೆಲ್ಲ PLCಯಲ್ಲಿ ಇನ್ಬಿಲ್ಟ್ ಸಾಫ್ಟ್ವೇರ್ಗಳು, ಅದರಲ್ಲಿ ಯೂಸ್ ಮಾಡುವಂಥ ಒಂದು ಪ್ರೋಟೋಕಾಲ್, ನೆಟ್ವರ್ಕ್ ಪ್ರೋಟೋಕಾಲ್ಗಳು. ಸೊ ಇದನ್ನೆಲ್ಲ ನಮಗೆ ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಕಾರ್ಡ್ ನೋಡಿದ್ರೆ ನಿಮಗೆ ಇಲ್ಲಿ ಆ್ಯಡ್ ಆನ್ ಕಾರ್ಡ್ ಇದೆ. ಡಿಜಿಟಲ್ ಇನ್ಪುಟ್ 16, ಡಿಜಿಟಲ್ ಔಟ್ಪುಟ್ 16 ಇರೋದಂಥದ್ದು. ಸೊ ಇವಾಗ ನಾವು ಆ್ಯಡ್ ಆನ್ ಕಾರ್ಡ್ನ ಆ್ಯಡ್ ಮಾಡೋದಲ್ಲ, ಅದೇ ಇದು. ಸೊ ಇಲ್ಲಿ ಆ್ಯಡ್ ಆನ್ ಕಾರ್ಡ್ ಸ್ಪೆಸಿಫಿಕೇಶನ್ ಇಲ್ಲಿ ನೀವು ನೋಡ್ಬೋದು, SM1223. ಸೊ ಇಲ್ಲಿ ಇದರ ಅಡ್ರೆಸ್ ನೋಡಿ 8989 ಆಗಿದೆ. ಇದು ಡಿಫಾಲ್ಟಾಗಿ ಈ ಥರ ಬರುತ್ತೆ 8989 ಆಗಿ. ಸೊ ನಾವು ಒಂದು ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡ್ತಿರೋದ್ರಿಂದ 01 ಆದಮೇಲೆ ನಮಗೆ 23 ಇರಬೇಕಿತ್ತು. ಸೊ ಇದನ್ನು ನಾವು 23ಗೆ ಬದಲಾಯಿಸೋಣ. 23 ಅಗೇನ್ ಇದನ್ನು ನಾನು 23 ಮಾಡ್ತೀನಿ. ಯಾಕೆ ಇದು ಮಾಡಿದೆ ಅಂದರೆ 89 ಇದ್ದಿದ್ರು ವರ್ಕ್ ಆಗ್ತಿತ್ತು, ತೊಂದರೆ ಏನಿಲ್ಲ. ನಾವು 89 ಅಡ್ರೆಸ್ಗೆ ಪ್ರೋಗ್ರಾಮ್ ರೈಟ್ ಮಾಡ್ಬೋದಿತ್ತು. ಬಟ್ ನಮಗೆ 1 2 3 ಆದಮೇಲೆ 4 ಏನೇ ಅಭ್ಯಾಸ ಅಲ್ವಾ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಒಂದು ಸೀಕ್ವೆನ್ಷಿಯಲ್ ಆಗಿ ಆರ್ಡರ್ ಇದ್ದರೆ ನಮಗೆ ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ ಸಾಧ್ಯ. ಸೊ ಹಂಗಾಗಿ ನಾನು ಸೀಕ್ವೆನ್ಷಿಯಲ್ ಆರ್ಡರ್ನ ಮೇಂಟೈನ್ ಮಾಡಿದೆ. ಸೊ ಒನ್ಸ್ ಇಫ್ ಇಟ್ ಇಸ್ ಡನ್ ದಿಸ್, ಸೊ ಇಲ್ಲಿಗೆ ನಮ್ಮ ಹಾರ್ಡ್ವೇರ್ ಸೆಟ್ಟಿಂಗು, ಹಾರ್ಡ್ವೇರಲ್ಲಿ ಏನು ಸೆಟಪ್ ಇತ್ತಲ್ಲ ಅದನ್ನು ನಾವು ಸಾಫ್ಟ್ವೇರಲ್ಲಿ ಸೆಟಪ್ ಮಾಡಿದ್ವಿ. ಸೊ ಹಾರ್ಡ್ವೇರಲ್ಲಿ ನಮ್ಮದೊಂದು PLC ಇತ್ತು, ಸಾಫ್ಟ್ವೇರಲ್ಲಿ ಒಂದು ಆ್ಯಡ್ ಆನ್ ಕಾರ್ಡ್ ಇತ್ತು. ಸೊ ಸೇಮ್ ಸಾಫ್ಟ್ವೇರಲ್ಲಿ ಒಂದು PLC ಆ್ಯಡ್ ಮಾಡಿದ್ವಿ, ಸಾಫ್ಟ್ವೇರಲ್ಲಿ ಒಂದು ಆ್ಯಡ್ ಆನ್ ಕಾರ್ಡ್ನ ಆ್ಯಡ್ ಮಾಡಿದ್ವಿ, ಅದರ ಸ್ಪೆಸಿಫಿಕೇಶನ್ಸ್ ಕೂಡ ಸೆಲೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ ನಿಮ್ಮ PLC ಇಲ್ಲಿದೆ. ಸೊ PLCಯಲ್ಲಿ ನೀವು ಓಪನ್ ಮಾಡಿದ್ರೆ ದೆರ್ ಆರ್ ಡಿಫ್ರೆಂಟ್ ಬ್ಲಾಕ್ಸ್. ಸೊ ಅದರಲ್ಲಿ ನೀವು ಪ್ರೋಗ್ರಾಮಿಂಗ್ ಬ್ಲಾಕ್ಸಲ್ಲಿ ಹೋದರೆ ನಿಮಗೆ ಮೇನ್ OB ಅಂದರೆ ಆಪ್ರೇಟರ್ ಬಾಕ್ಸ್ ಥರ. ಸೊ ಇಲ್ಲಿ ನೀವು ಆ್ಯಕ್ಚುಯಲ್ ಪ್ರೋಗ್ರಾಮ್ನ ರೈಟ್ ಮಾಡ್ತೀರಾ. ಈ ಪ್ರೋಗ್ರಾಮ್ನ ರೈಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದಷ್ಟು ಟ್ಯಾಗ್ಸ್ನ ಡಿಫೈನ್ ಮಾಡಬೇಕು. ಈ ಟ್ಯಾಗ್ಸ್ ಅಂದರೆ ಏನು, ಈ ಪ್ರೋಗ್ರಾಮ್ ಹೆಂಗೆ ಬರೆಯೋದು, ಇದೆಲ್ಲ ತಿಳ್ಕೊಂಡು ಕುತೂಹಲ ಇದೆಯಾ? ಹಾಗಿದ್ರೆ ನಮ್ಮ ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅಲ್ಲಿ ನಾವು ಹೇಗೆ ಪ್ರೋಗ್ರಾಮ್ ಮಾಡೋದು, ಹೇಗೆ ಟ್ಯಾಗಿಂಗ್ ಮಾಡೋದು ಅಂತ ನೋಡೋಣ. ಸೊ ನಿಮಗೆ PLC ಕೋರ್ಸಿಂಗ್ ಇಂಟ್ರೆಸ್ಟಿಂಗ್ ಆಗಿದ್ರೆ, PLC ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರೆ, ವಿ ಹ್ಯಾವ್ ಎ ಸ್ಪೆಷಲ್ ಕೋರ್ಸ್ ಕಾಲ್ಡ್ MSAT ವೇರ್ ವಿ ವಿಲ್ ಬಿ ಲರ್ನಿಂಗ್ PLC ಪ್ರೋಗ್ರಾಮಿಂಗ್. ಸೊ ಇಂಟ್ರೆಸ್ಟಿಂಗ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮಗೆ ಅಸಿಸ್ಟ್ ಮಾಡಿ ನಿಮಗೆ ಬೆಸ್ಟ್ ಕೋರ್ಸ್ನ ಪ್ರೊವೈಡ್ ಮಾಡ್ತೀವಿ. So for next video, please stay tuned.